ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 15/1/2025 महावाक्य। मीठे बच्चे, बाप आया है तुम बच्चों को स्वच्छ बुद्धि बनाने। जब स्वच्छ बनो तब तुम देवता बन सकेंगे। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ಬಂದಿದ್ದಾರೆ, ನೀವು ಮಕ್ಕಳನ್ನು ಸ್ವಚ್ಛ ಬುದ್ಧಿ ಮಾಡೋದಕ್ಕೋಸ್ಕರ. ಯಾವಾಗ ಸ್ವಚ್ಛ ಆಗ್ತೀರಾ ಆಗ ನೀವು ದೇವತೆಗಳಾಗ್ತೀರಿ. ಪ್ರಶ್ನೆ, इस ड्रामा का बना बनाया प्लान कौन सा है जिसे बाप भी छूट नहीं सकता? ಬಾಬಾ ಪ್ರಶ್ನೆ ಕೇಳ್ತಾರೆ, ಈ ನಾಟಕದ ಮಾಡಲ್ಪಟ್ಟ ಪ್ಲ್ಯಾನ್ ಯಾವುದಾಗಿದೆ, ಅದರಿಂದ ತಂದೆನೂ ಕೂಡ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. उत्तर, हर कल्प में बाप को अपने बच्चों के पास आना ही है, पति दुखी बच्चों को सुखी बनाना ही है। यह ड्रामा का प्लान बना हुआ है, इस बंधन से बाप भी नहीं छूट सकता है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಪ್ರತಿ ಕಲ್ಪದಲ್ಲಿ ತಂದೆ ತನ್ನ ಮಕ್ಕಳ ಹತ್ರ ಬರಲೇಬೇಕು. ಪತಿತ ದುಃಖಿ ಮಕ್ಕಳನ್ನು ಸುಖಿ ಮಾಡೋದೇ ಈ ನಾಟಕದ ಪ್ಲ್ಯಾನ್ ಮಾಡಲ್ಪಟ್ಟಿದೆ. ಈ ಬಂಧನದಿಂದ ತಂದೆಯೂ ಕೂಡ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ, ಪಡಾನೆ ವಾಲೆ ಬಾಪ್ ಕಿ ಮುಖ್ಯ ವಿಶೇಷತಾ ಕ್ಯಾ ಹೈ? ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಬಾಬಾ, ಓದಿಸುವಂಥ ತಂದೆಯ ಮುಖ್ಯ ವಿಶೇಷತೆ ಏನಾಗಿದೆ? उत्तर, वह बहुत निरहंकारी बन पति दुनिया पति तन में आते हैं. ಅವರು ಬಹಳ ನಿರಹಂಕಾರಿಯಾಗಿ ಪತಿತ ಜಗತ್ತು ಪತಿತ ತನ್ವಿನಲ್ಲಿ ಬರ್ತಾರೆ. ಬಾಪ್ ಈ ಸಮಯ ತುಮ್ ಸ್ವರ್ಗ ಕಾ ಮಾಲೀಕ್ ಬನಾತೆ. ಬಾಬಾ ಈ ಸಮಯದಲ್ಲಿ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ತುಮ್ ಫಿರ್ ದ್ವಾಪರ ಮೇ ಉನ್ಕೆ ಲಿಯೆ ಸೋನೆ ಕಾ ಮಂದಿರ್ ಬನಾತೆ. ನಂತರ ನೀವು ದ್ವಾಪರ ಯುಗದಲ್ಲಿ ಅವರಿಗೋಸ್ಕರ ಚಿನ್ನದ ಮಂದಿರವನ್ನು ಕಟ್ಟಿಸ್ತೀರ. ಗೀತ್, ಇಸ್ ಪಾಪ್ ಕಿ ದುನಿಯಾ ಸೆ ಕಹಿ ಔರ್ ಲೇ ಚಲೋ ಪ್ರಭು. ಹೇಳ್ತಾರೆ, ಈ ಪಾಪದ ಜಗತ್ತಿನಿಂದ ಇನ್ನೆಲ್ಲಾದರೂ ಕರ್ಕೊಂಡು ಹೋಗು ಪರಮಾತ್ಮ ಅಂತ. ಓಂ ಶಾಂತಿ. मीठे मीठे रूहानी बच्चों ने एक गीत सुना कि दो दुनिया है, एक पाप की दुनिया एक पुण्य की दुनिया. ಬಾಬಾ ಹೇಳ್ತಾರೆ, ಮಧುರ ಆತ್ಮಿಕ ಮಕ್ಕಳು ಈ ಗೀತೆ ಕೇಳಿದ್ರಿ, ಜಗತ್ತು ಎರಡಿದೆ, ಒಂದು ಪಾಪದ ಜಗತ್ತು, ಇನ್ನೊಂದು ಪುಣ್ಯದ ಜಗತ್ತು. ದುಃಖ ಕಿ ದುನಿಯಾ और सुख की दुनिया. ಸುಖ ಜರೂರ್ ನೈ ದುನಿಯಾ ನಯೇ ಮಕಾನ್ ಮೇ ಹೋ ಸಕ್ತಾ ಹೈ. ಬಾಬಾ ಹೇಳ್ತಾರೆ, ದುಃಖದ ಜಗತ್ತು ಮತ್ತು ಸುಖದ ಜಗತ್ತು. ಸುಖ ಅವಶ್ಯವಾಗಿ ಹೊಸ ಜಗತ್ತು, ಹೊಸ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ. ಪುರಾನೆ ಮಕಾನ್ ಮೇ ದುಃಖ ಹೀ ಹೋತಾ ಹೈ, ಇಸ್ಲಿಯೇ ಉನ್ಕೋ ಖಲಾಸ್ ಕಿಯಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಹಳೆ ಮನೆಯಲ್ಲಿ ದುಃಖನೇ ಇರುವ ಕಾರಣ ಹಳೆ ಮನೆಯನ್ನು ಬೀಳಿಸಲಾಗ್ತದೆ. ಫಿರ್ ನಯೇ ಮಕಾನ್ ಮೇ ಸುಖ ಮೇ ಬೈಟ್ನಾ ಹೋತಾ ಹೈ. ನಂತರ ಹೊಸ ಮನೆಯಲ್ಲಿ ಸುಖದಲ್ಲಿ ಕುತ್ಕೊಳ್ಳಾಗ್ತದೆ. ಆ ಬಚ್ಚೆ ಜಾನ್ತೆ ಹೇ, ಭಗವಾನ್ ಕೋ ಕೋಯಿ ಮನುಷ್ಯ ಮಾತ್ರ ನೈ ಜಾನ್ತೆ. ರಾವಣ ರಾಜ್ಯ ಹೋನೆ ಕಾರಣ ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ ತಮೋಪ್ರಧಾನ ಬುದ್ಧಿ ಹೋಗಯೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಭಗವಂತನನ್ನು ಯಾವುದೇ ಮನುಷ್ಯ ಮಾತ್ರರು ತಿಳ್ಕೊಂಡಿಲ್ಲ. ರಾವಣ ರಾಜ್ಯ ಆಗಿರುವ ಕಾರಣ ಬಾಬಾ ಹೇಳ್ತಾರೆ, ಎಲ್ಲರೂ ಕಲ್ಬುದ್ಧಿ ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ಬಾಪ್ ಆಕರ್ ಸಮझाते हैं, मुझे भगवान तो कहते हैं परंतु जानते कोई भी नहीं. ತಂದೆ ಬಂದು ತಿಳಿಸ್ಕೊಡ್ತಾರೆ, ನನಗೆ ಭಗವಂತ ಅಂತೇನೋ ಹೇಳ್ತಾರೆ, ಆದರೆ ಯಾರೂ ಕೂಡ ತಿಳ್ಕೊಂಡಿಲ್ಲ. ಭಗವಾನ್ ಕೋ ನೈ ಜಾನ್ತೆ ತೋ ಕೋಯಿ ಕಾಮ್ ಕೆ ನ ರಹೆ, ದುಃಖ ಮೇ ಹಿ ಪ್ರಭು ಹೇ ಈಶ್ವರ ಕಹ ಪುಕಾರ್ತೆ ಹೇ. ಬಾಬಾ ಹೇಳ್ತಾರೆ, ಪರಮಾತ್ಮನನ್ನು ತಿಳ್ಕೊಳ್ಳದೇ ಇರೋ ಕಾರಣ ಅವ್ರು ಯಾವ ಕೆಲಸಕ್ಕೂ ಬರೋದಿಲ್ಲ. ದುಃಖದಲ್ಲಿ ಹೇ ಪ್ರಭು, ಹೇ ಈಶ್ವರ, ಹೇ ಪರಮಾತ್ಮ ಅಂತ ಕರೀತಾರೆ. ಪರಂತು ವಂಡರ್ ಹೇ, ಏಕ ಬಿ ಮನುಷ್ಯ ಮಾತ್ರ ಬೇಹದ್ಕೆ ಬಾಪ್ ರಚಿತಾಕೋ ಜಾನ್ತೆ ನಹಿ. ಆದರೆ ಅದ್ಭುತ ಏನು ಅಂತಂದರೆ, ಒಬ್ಬರು ಕೂಡ ಮನುಷ್ಯ ಮಾತ್ರರು ಬೇಹದ್ದಿನ ತಂದೆ ರಚಯಿತನನ್ನು ತಿಳ್ಕೊಂಡಿಲ್ಲ. ಕ ದೇತೆ ಹೇ ಸರ್ವ್ಯಾಪಿ ಹೇ, ಕಚ್ ಮಚ್ ಮೇ ಪರಮಾತ್ಮ ಹೇ ಹೇಳಿಬಿಡ್ತಾರೆ. ಪರಮಾತ್ಮ ಸರ್ವ್ಯಾಪಿ, ಕಚ್ ಮಚ್ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. या तो परमात्मा की ग्लानि करते हैं, बाप को कितना डिफेम करते हैं. इसलिए भगवान वाच है, जब भारत में मेरी और देवी देवताओं की ग्लानि करते करते सीढ़ी उतरते तमोप्रधान बन जाते हैं, तब मैं आता हूँ. ಅದಕ್ಕೋಸ್ಕರ ಬಾಬನನ್ನು ಗ್ಲಾನಿ ಮಾಡ್ತಾರೆ. ಅವರು ಬಾಬನಿಗೆ ಎಷ್ಟೆಲ್ಲ ಇನ್ಸಲ್ಟ್ ಮಾಡ್ತಾರೆ, ಅಗೌರವ ಕೊಡ್ತಾರೆ. ಅದಕ್ಕೋಸ್ಕರ ಭಗವಾನ್ ವಾಚ್ ಆಗಿದೆ. ಯಾವಾಗ ಭಾರತದಲ್ಲಿ ನನ್ನ ಜೊತೆಗೆ ದೇವಿ ದೇವತೆಗಳ ಗ್ಲಾನಿ ಮಾಡ್ತಾರೋ ಆವಾಗ ಮೆಟ್ಲು ಇಳಿತಾ ತಮೋಪ್ರಧಾನ ಆಗಿಬಿಡ್ತಾರೆ, ಆವಾಗ ನಾನು ಬರ್ತೇನೆ ಅಂತಾರೆ ಬಾಬಾ. ಡ್ರಾಮಾ ಅನುಸಾರ ಬಚ್ಚೆ कहते हैं इस पार्ट में फिर भी आना पड़ेगा. बाप कहते यह ड्रामा बना हुआ है. ನಾಟಕದ ಅನುಸಾರ ಮಕ್ಕಳು ಹೇಳ್ತಾರೆ, ಈ ಪಾತ್ರದಲ್ಲಿ ಬರಲೇಬೇಕಾಗ್ತದೆ ಅಂತ. ಬಾಬನು ಕೂಡ ಹೇಳ್ತಾರೆ, ನಾಟಕ ಮಾಡಲ್ಪಟ್ಟಿದೆ. ಮೈ ಬಿ ಡ್ರಾಮಾಕ್ಕೆ ಬಂಧನ್ ಮೇ ಬಾಂಧಾ ಹುವಾ ಹೂँ.
ಬಾಬಾ ಹೇಳ್ತಾರೆ ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೀನಿ. ಇಸ್ ಡ್ರಾಮಾ ಸೆ ಮೈ ಭಿ छूट नहीं सकता हूँ, मुझे भी पतित को पावन बनाने आना ही पड़ता है. ಬಾಬಾ ಹೇಳ್ತಾರೆ ಈ ನಾಟಕದಿಂದ ನಾನು ಕೂಡ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪತಿತರಿಂದ ಪಾವನ ಮಾಡೋದಕ್ಕೋಸ್ಕರ ನಾನು ಕೂಡ ಬರಬೇಕಾಗ್ತದೆ. ನೈ ತೋ ನೈ ದುನಿಯಾ ಕೌನ್ ಸ್ಥಾಪನ್ ಕರೇಗಾ, ಬಚ್ಚೋं को ರಾವಣ राज्य के दुखों से छुड़ाए ನೈ ದುನಿಯಾ ಮೇ ಕೌನ್ ಲೇ ಜಾಯೇಗಾ. ಬಾಬಾ ಹೇಳ್ತಾರೆ ನಾನೇನಾದರೂ ಬರೆದಿದ್ರೆ ನಿಮ್ಮನ್ನು ಹೊಸ ಜಗತ್ತಿಗೆ ಕರ್ಕೊಂಡು ಹೋಗೋರು ಯಾರು, ಅದನ್ನು ಸ್ಥಾಪನೆ ಮಾಡೋರು ಯಾರು, ಈ ರಾವಣ ರಾಜ್ಯದಿಂದ ಮಕ್ಕಳನ್ನು ದುಃಖದಿಂದ ಬಿಡಿಸೋರು ಯಾರು ಅಂತ ಕೇಳ್ತಾರೆ ಬಾಬಾ. बल इस दुनिया में ऐसे तो बहुत ही धनवान मनुष्य है, समझते हम तो स्वर्ग में बैठे हैं, धन है, महल है, एरोप्लेन है, परंतु अचानक ही कोई बीमार हो पड़ते हैं, बैठे बैठे मर जाते हैं. ಬಾಬಾ ಹೇಳ್ತಿದ್ದಾರೆ ಭಲೆ ಈ ಜಗತ್ತಿನಲ್ಲಿ ಈ ರೀತಿ ಭಾಳ ಜನ ಶ್ರೀಮಂತ ಮನುಷ್ಯರಿದ್ದಾರೆ, ತಿಳ್ಕೊಂಡಿದ್ದಾರೆ ನಾವು ಸ್ವರ್ಗದಲ್ಲಿ ಕುತ್ಕೊಂಡಿದ್ದೇವೆ, ನಮ್ಮ ಹತ್ರ ಭಾಳಷ್ಟು ದುಡ್ಡಿದೆ, ಮಹಲ್ ಇದೆ, ಏರೋಪ್ಲೇನ್ ಇದೆ. ಆದರೆ ಅಚಾನಕ್ ಏನಾದರೂ ರೋಗ ಬಂದುಬಿಟ್ರೆ ಕುತ್ಕೊಂಡಲ್ಲಿನೇ ಸತ್ತೋಗ್ಬಿಡ್ತಾರೆ, ಎಷ್ಟು ದುಃಖ ಆಗ್ತದೆ ಅಂತಾರೆ ಬಾಬಾ. उन्होंने को ये पता नहीं कि सतयुग में कभी अकाल मृत्यु होती नहीं, दुख की बात नहीं. ಬಾಬಾ ಹೇಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಸತ್ಯುಗದಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗೋದಿಲ್ಲ, ದುಃಖದ ಮಾತೇ ಇಲ್ಲ. ವಹಾ ಆಯು ಭಿ ಬಡಿ रहती है, यहाँ तो अचानक मर जाते हैं. ಬಾಬಾ ಹೇಳ್ತಾರಲ್ಲಿ ಆಯುಷ್ಯನೂ ದೊಡ್ಡದಾಗಿರ್ತದೆ, ಇಲ್ಲಿ ಅಚಾನಕ್ಕಾಗಿ ಸತ್ತು ಬಿಡ್ತಾರೆ. ಸತ್ಯುಗ ಮೇ ऐसे बातें होती नहीं, वहाँ क्या होता है, ಸತ್ಯುಗದಲ್ಲಿ ಇಂಥ ಮಾತು ಇರೋದಿಲ್ಲ, ಅಲ್ಲೇನಾಗ್ತದೆ ಅಂತಾರೆ ಬಾಬಾ. यह भी कोई नहीं जानते, इसलिए बाप कहते कितने तुच्छ बुद्धि है. ಇದನ್ನು ಕೂಡ ಯಾರೂ ತಿಳ್ಕೊಂಡೇ ಇಲ್ಲ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಎಷ್ಟೆಲ್ಲ ತುಚ್ಛ ಬುದ್ಧಿಯವರಾಗಿದ್ದಾರೆ. ಮೈ ಆಕಾರ ಇನ್ನೊಂದು ಸ್ವಚ್ಛ ಬುದ್ಧಿ ಬನಾತಾ ಹೂँ, ರಾವಣ ಪತ್ತರ ಬುದ್ಧಿ ತುಚ್ಛ ಬುದ್ಧಿ ಬನಾತೆ ಹೇ. ಬಾಬಾ ಹೇಳ್ತಾರೆ ನಾನು ಬಂದು ಇವ್ರನ್ನೆಲ್ಲ ಸ್ವಚ್ಛ ಬುದ್ಧಿ ಮಾಡ್ತೇನೆ, ರಾವಣ ಕಲ್ ಬುದ್ಧಿ ತುಚ್ಛ ಬುದ್ಧಿಯವರನ್ನಾಗಿ ಮಾಡ್ತಾನೆ, ಭಗವಾನ್ ಸ್ವಚ್ಛ ಬುದ್ಧಿ ಬನಾರೆ, ಭಗವಂತ ಸ್ವಚ್ಛ ಬುದ್ಧಿ ಮಾಡ್ತಿದ್ದಾರೆ. ಬಾಪ್ ತುಮಕೋ ಮನುಷ್ಯ ಸೆ ದೇವತಾ ಬನಾ ರಹೆ ಹೇ, ಸ ಬಚ್ಚೆ ಕಾತೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಬನ್ನೆ ಆಯೆ ಹೇ. ಬಾಬಾ ನಮ್ಮನ್ನು ಮನುಷ್ಯರಿಂದ ದೇವತೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಬರುವಂಥ ನಾವೆಲ್ಲರೂ ಹೇಳ್ತೇವೆ ನಾವೆಲ್ಲರೂ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗೋದಕ್ಕೋಸ್ಕರ ಬಂದಿದ್ದೇವೆ ಅಂತ. ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ, ನರ್ ಸೆ ನಾರಾಯಣ್ ಬನ್ನ ಹೇ, ಯೇ ಹೇ ಸತ್ಯನಾರಾಯಣ ಕಿ ಕಥಾ. ಬಾಬಾ ಹೇಳ್ತಾರೆ ಗುರಿ ಉದ್ದೇಶ ಎದುರುಗಡೆ ಇದೆ, ನರನಿಂದ ನಾರಾಯಣ ಆಗಬೇಕು, ಇದಾಗಿದೆ ಸತ್ಯನಾರಾಯಣನ ಕತೆ. ಫಿರ್ ಭಕ್ತಿ ಮೇ ಬ್ರಾಹ್ಮಣ ಕಥಾ ಸುನಾತೆ ರಹತೆ ಹೇ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಬ್ರಾಹ್ಮಣರು ಕತೆ ಹೇಳ್ತಾ ಇರ್ತಾರೆ. ಸಚ್ ಮುಚ್ ಕೋಯಿ ನರ್ ಸೆ ನಾರಾಯಣ್ ಬಂತಾ ತೋಡಿ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಕತೆ ಹೇಳೋದ್ರಿಂದ ಅಥವಾ ಕತೆ ಕೇಳೋದ್ರಿಂದ ಸತ್ಯವಾಗಲೂ ಯಾರು ನರನಿಂದ ನಾರಾಯಣ ಆಗ್ತಾರೇನು. तुम तो सचमुच नर से नारायण बनने आए हो. कोई पूछते हैं आपकी संस्था का उद्देश्य क्या है. ಬಾಬಾ ಹೇಳ್ತಾರೆ ನೀವು ಸತ್ಯವಾಗಲೂ ನರನಿಂದ ನಾರಾಯಣ ಆಗೋದಕ್ಕೋಸ್ಕರನೇ ಬಂದಿದ್ದೀರಾ. ಕೆಲವ್ರು ನಿಮಗೆ ಪ್ರಶ್ನೆ ಮಾಡ್ತಾರೆ ಅಲ್ಲ ನಿಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತ. ಬೋಲೋ ನರ್ ಸೆ ನಾರಾಯಣ ಬನ್ನ ಯಹ ಹೇ ಹಮಾರ ಉದ್ದೇಶ, ಪರಂತು ಯಹ ಕೊಯ್ ಸಂಸ್ಥಾ ನಹೀ ಹೇ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಬೇಕಂತೆ ನರನಿಂದ ನಾರಾಯಣ ಆಗೋದು ಇದರ ಉದ್ದೇಶ ಆಗಿದೆ, ಆದರೆ ಇದು ಯಾವುದೇ ಸಂಸ್ಥೆ ಅಲ್ಲ. ಯತ್ ಪರಿವಾರ ಹೇ, ಮಾ ಬಾಪ್ ಅವ್ರ ಬಚ್ಚೆ ಬೈಟೆ ಹೇ. ಇಲ್ಲೊಂದು ಕುಟುಂಬ ಇದೆ, ಅಪ್ಪ ಅಮ್ಮ ಸೋದರರು ಅಂದರೆ ಮಕ್ಕಳು ಕುತ್ಕೊಂಡಿದ್ದೇವೆ. ಭಕ್ತಿ ಮಾರ್ಗ ಮೇ ತೋ ಗಾತೆ ತೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ. ಭಕ್ತಿ ಮಾರ್ಗದಲ್ಲಿ ನಾವು ಗಾಯನ ಮಾಡ್ತಾ ಇದ್ವಿ, ನೀವೇ ತಾಯಿ ತಂದೆ ನಾವು ನಿಮ್ಮ ಮಕ್ಕಳು ಅಂತ. ಹೇ ಮಾತ್ ಪಿತಾ ಜಬ್ ಆಪ್ ಆತೆ ಹೇ तो हम आपसे सुख घनेरे लेते हैं, हम विश्व के मालिक बनते हैं. ಹೇ ತಾಯಿ ತಂದೆ ಯಾವಾಗ ನೀವು ಬರ್ತೀರೋ ಅಂದರೆ ತಾಯಿ ತಂದೆಯಾಗಿ ನೀವು ಯಾವಾಗ ಬರ್ತೀರೋ ನಾವು ನಿಮ್ಮಿಂದ ಅಪಾರವಾದ ಸುಖವನ್ನು ಪಡ್ಕೊಳ್ತೇವೆ, ನಾವು ವಿಶ್ವಕ್ಕೆ ಮಾಲೀಕರಾಗ್ತೇವೆ. ಅಭಿ ತುಮ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೋನ ಸೋ ಬಿ ಸ್ವರ್ಗಕ್ಕೆ. ಬಾಬಾ ಹೇಳ್ತಾರೆ ಈಗ ನೀವು ವಿಶ್ವಕ್ಕೆ ಮಾಲೀಕರಾಗ್ತಿರ್ತಾನೆ, ಅದು ಕೂಡ ಸ್ವರ್ಗಕ್ಕೆ. ಅಬ್ ಐಸಾ ಬಾಪ್ಕೋ ದೇಖ್ತೆ ಕಿತ್ನಾ ಖುಷಿ ಕಾ ಪಾರ ಚढ़ना ಚಾಯ್. ಬಾಬಾ ಹೇಳ್ತಾರೆ ಯಾವ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ ಅಂದಾಗ ಇಂತಹ ತಂದೆಯನ್ನು ನೋಡಿ ಎಷ್ಟು ಖುಷಿ ಅಪಾರ ಇರಬೇಕು. ಜಿಸ್ಕೋ ಆಧಾ ಕಲ್ಪ ಯಾದ್ ಕಿಯಾ ಹೈ, ಹೇ ಭಗವಾನ್ आओ आप आएंगे तो हम आपसे बहुत ಸುಖ ಪಾಯೆಂಗೆ. ಬಾಬಾ ಹೇಳ್ತಾರೆ ಯಾವ ತಂದೆಯನ್ನು ನಾವು ಅರ್ಧ ಕಲ್ಪ ನೆನಪು ಮಾಡಿದ್ವಿ, ಹೇ ಭಗವಂತ ನೀನು ಬಾ ಅಂತ ಕರೆದ್ವಿ, ನೀನು ಬಂದರೆ ನಿನ್ನಿಂದ ನಾವು ಅಪಾರ ಸುಖ ಪಡಿತೀವಿ ಅಂದ್ಕೊಂಡ್ವಿ. या बेहद का बाप तो बेहद का वर्षा देते हैं, सो भी 21 जन्म के लिए
ಬಾಬಾ ಹೇಳ್ತಾರೆ ಇಲ್ಲಿ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡ್ತಾರೆ, ಅದು ಕೂಡ 21 ಜನ್ಮಗಳಿಗೋಸ್ಕರ. ಬಾಪ್ कहते मैं तुमको दैवी संप्रदाय बनाता हूँ, ರಾವಣ ಅಸುರಿ ಸಂಪ್ರದಾಯ बनाते हैं. ಇಲ್ಲಿ ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನು ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತೀನಿ, ರಾವಣ ಅಸುರಿ ಸಂಪ್ರದಾಯದವರನ್ನಾಗಿ ಮಾಡ್ತಾನೆ. ಮೈ ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರ್ತಾ ಹೂँ. ಬಾಬಾ ಹೇಳ್ತಾರೆ ನಾನು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ. ವहाँ पवित्रता के कारण आयु भी बड़ी रहती है, यहाँ है भोगी अचानक मरते रहते हैं. ಬಾಬಾ ಹೇಳ್ತಾರೆ ಅಲ್ಲಿ ಪವಿತ್ರತೆ ಇರುವ ಕಾರಣ ಆಯುಷ್ಯ ವೃದ್ಧಿಯಾಗಿರ್ತದೆ, ಇಲ್ಲಿ ಭೋಗಿಯಾಗಿರುವ ಕಾರಣ ಅಚಾನಕ್ಕಾಗಿ ಸಾವು ಬಂದುಬಿಡ್ತದೆ. वहाँ योग से वर्षा मिला हुआ रहता है, आयु भी 150 वर्ष रहती है. ಆಯುಷ್ಯನೂ ಕೂಡ 150 ವರ್ಷ ಇರ್ತದೆ. अपने समय पर एक शरीर छोड़ दूसरा लेते हैं तो यह नॉलेज बाप ही बैठ कर देते हैं. ಬಾಬಾ ಹೇಳ್ತಾರೆ ಅಲ್ಲಿ ತಮ್ಮ ಸಮಯಕ್ಕನುಗುಣವಾಗಿ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಪಡ್ಕೊಳ್ತಾರೆ. ಈ ಜ್ಞಾನ ತಂದೆನೇ ಕುತ್ಕೊಂಡು ನಾವು ಮಕ್ಕಳಿಗೆ ಕೊಡ್ತಾರೆ. भक्त भगवान को ढूंढते हैं, समझते शास्त्र पढ़ना तीर्थ आदि करना यह सब भगवान से मिलने के रास्ते हैं. ಬಾಬಾ ಹೇಳ್ತಾರೆ ಈಗ ಭಗವಂತನ ಹುಡುಕ್ತಿರ್ತಾರೆ, ಅವ್ರೇನು ತಿಳ್ಕೊಳ್ತಾರೆ ಅಂದರೆ ಶಾಸ್ತ್ರ ಓದೋದು, ತೀರ್ಥಯಾತ್ರೆ ಮಾಡೋದು ಇದೆಲ್ಲ ಭಗವಂತನನ್ನು ಹುಡುಕುವ ದಾರಿ, ಅಂದರೆ ಪರಮಾತ್ಮನನ್ನು ಪಡ್ಕೊಳ್ಳೋ ದಾರಿ ಅಂತ. ಬಾಪ್ कहते ಯಾ ರಾಸ್ತೆ ಹೈ ಹಿ ನೈ, ರಾಸ್ತಾ ತೋ ಮೈ ಹಿ ಬತಾऊंगा. ಬಾಬಾ ಹೇಳ್ತಾರೆ ಈ ದಾರಿಯಿಂದಂತೂ ನಾನು ಸಿಗೋದಿಲ್ಲ, ಆ ದಾರಿ ನಾನೇ ಹೇಳ್ಕೊಡ್ತೇನೆ. ತುಮ್ ತೋ कहते थे ಹೇ ಅಂಧೋं की लाठी प्रभु आओ हमको ಶಾಂತಿಧಾಮ್ ಸುಖಧಾಮ್ ಲೇ ಚಲೋ. ಬಾಬಾ ಹೇಳ್ತಾರೆ ನೀವೇ ತಾನೇ ಹೇಳ್ತಾ ಇದ್ರಿ, ಹೇ ಕುರುಡರ ಊರುಗೋಲಾಗಿರುವಂಥ ಪ್ರಭು ಪರಮಾತ್ಮನೇ ನೀನು ಬಾ, ನಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗು ಅಂತ. तो बाप ही ಸುಖಧಾಮ್ का रास्ता बताते हैं, ಬಾಪ್ ಕಭಿ ದುಃಖ ನೈ ದೇತೆ. ಅಗರ್ ತಂದೆನೇ ನಮಗೆಲ್ಲರಿಗೂ ಸುಖಧಾಮದ ದಾರಿ ತೋರಿಸ್ತಾರೆ, ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡೋದಿಲ್ಲ. या तो बाप पर झूठे इल्ज़ाम लगा देते हैं, कोई मरता है तो भगवान को गाली देने लग पड़ते हैं. ಬಾಬಾ ಹೇಳ್ತಾರೆ ಇಲ್ಲಿ ತಂದೆಗೆ ಸುಳ್ಳು ಅಪವಾದಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರಾದರೂ ಸತ್ರೂ ಕೂಡ ಭಗವಂತನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಬಾಪ್ कहते मैं थोड़ी किसी को मारता हूँ या दुख देता हूँ. ಬಾಬಾ ಹೇಳ್ತಾರೆ ನಾನು ಯಾರನ್ನಾದರೂ ಸಾಯಿಸ್ತೀನೇನು, ನಾನು ಯಾರಿಗಾದರೂ ದುಃಖ ಕೊಡ್ತೀನೇನು, ನಾನು ಸಾಯಿಸಿದರೆ ದುಃಖ ಕೊಟ್ಟಿದ್ದರೆ ಶಿಬಾಬನ್ ಯಾರಾದರೂ ನೆನಪು ಮಾಡ್ತಿದ್ರೇನು. यह तो हर एक का अपना पाठ है, मैं जो राज्य स्थापन करता हूँ वहाँ अकाल मृत्यु ದುಃಖ ಆದಿ ಕಭಿ ಹೋತಾ ಹಿ ನಹಿ. ಬಾಬಾ ಹೇಳ್ತಾರೆ ಇದು ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಆದ ಪಾತ್ರ ಆಗಿದೆ. ನಾನು ಯಾವ ರಾಜ್ಯ ಸ್ಥಾಪನೆ ಮಾಡ್ತೀನೋ ಅಲ್ಲಿ ದುಃಖ ಇಲ್ಲ, ನೋವಿಲ್ಲ, ಅಕಾಲ ಮೃತ್ಯುಗಳಿಲ್ಲ ಅಂತಾರೆ ಬಾಬಾ. ಮೈ ತುಮಕೋ ಸುಖಧಾಮ್ ಲೇ ಚಲ್ತಾ ಹೂँ, ಬಚ್ಚೋಂಕೆ ರೋಮಾಂಚ್ ಕಡೆ ಹೋ ಜಾನಿ ಚಾಯ್. ಬಾಬಾ ಹೇಳ್ತಾರೆ ಇಂತಹ ಶ್ರೇಷ್ಠವಾದ ಸುಖಧಾಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ವ, ನೀವು ಮಕ್ಕಳಿಗೆ ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. ಓಹೋ ಬಾಬಾ ಹಮ್ಕೋ ಪುರುಷೋತ್ತಮ ಬನಾ ರಹೆ ಹೇ, ಮನುಷ್ಯೋं को यह पता नहीं है कि संगम युग को पुरुषोत्तम कहा जाता है. ಬಾಬಾ ಹೇಳ್ತಾರೆ ಓಹೋ ಬಾಬಾ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ, ಮನುಷ್ಯರಿಗಿದು ಗೊತ್ತೇ ಇಲ್ಲ, ಸಂಗಮ ಯುಗಕ್ಕೆ ಪುರುಷೋತ್ತಮ ಅಂತ ಹೇಳಲಾಗ್ತದೆ. ಭಕ್ತಿ ಮಾರ್ಗ ಮೇ ಭಕ್ತೋನೇ ಫಿರ್ ಪುರುಷೋತ್ತಮ ಮಾಸ ಆದಿ ಬೈಟ್ ಬನಾಯೆ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಏನು ಮಾಡಿದರು ಅಂತಂದರೆ ಪುರುಷೋತ್ತಮ ಮಾಸ ಅಂದರೆ ಅಧಿಕ ಮಾಸ ಅಂತ ಕುತ್ಕೊಂಡು ಮಾಡಿದರು. ವಾಸ್ತವ ಮೇ ಹೇ ಪುರುಷೋತ್ತಮ ಯುಗ್ ಜಬ್ಕಿ ಬಾಪ್ ಆಕಾರ ಊಂಚತೆ ಊಂಚ ಬನಾತೆ ಹೇ. ಹಾಗೆ ನೋಡಿದರೆ ಇದು ಪುರುಷೋತ್ತಮ ಯುಗ, ಇಲ್ಲಿ ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠ ಮಾಡ್ತಾರೆ. ಅಭಿ ತುಮ್ ಪುರುಷೋತ್ತಮ ಬನ್ ರೇ ಹೋ, ಈಗ ನೀವು ಪುರುಷೋತ್ತಮರಾಗ್ತಿದ್ದೀರಿ ಅಂತಾರೆ ಬಾಬಾ. ಸಬ್ಸೆ ಊಂಚತೆ ಊಂಚ ಪುರುಷೋತ್ತಮ ಲಕ್ಷ್ಮೀನಾರಾಯಣಿ, ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಪುರುಷೋತ್ತಮರು ಅಂದರೆ ಈ ಲಕ್ಷ್ಮೀನಾರಾಯಣರು. मनुष्य तो कुछ भी समझते नहीं, चढ़ती कला में ले जाने वाला एक ही बाप है. ಮನುಷ್ಯರಂತೂ ಏನು ತಿಳ್ಕೊಂಡೇ ಇಲ್ಲ, ಏರುವ ಕಲೆಯಲ್ಲಿ ಕರ್ಕೊಂಡು ಹೋಗುವಂತಹ ತಂದೆ ಒಬ್ಬರೇ ಆಗಿದ್ದಾರೆ. सीढ़ी पर किसको भी समझाना बहुत सहज है, बाप कहते हैं अब खेल पूरा हुआ. सीढ़ी ಚಿತ್ರದ ಬಗ್ಗೆ ಯಾರಿಗಾದರೂ ತಿಳಿಸ್ಕೊಡೋದು ಭಾಳ ಸಹಜ. ಬಾಬಾ ಹೇಳ್ತಾರೆ ಈಗ ಆಟ ಪೂರ್ಣ ಆಯಿತು, ಘರ್ ಚಲೋ, ಮನೆಗೆ ನಡೀರಿ ಅಂತಾರೆ ಬಾಬಾ. अभी यह पुराना चीची चोला छोड़ना पड़ता है, तुम पहले नई दुनिया में सतो प्रधान थे, फिर 84 जन्म भोग तमो प्रधान ಶೂದ್ರ ಬನೆ ಹೋ. ಬಾಬಾ ಹೇಳ್ತಾರೆ ಈಗ ಹಳೆಯ ಚೀಚಿ ಶರೀರ ಬಿಡಬೇಕು, ಫಸ್ಟಿಗೆ ನೀವು ಹೊಸ ಜಗತ್ತಿನಲ್ಲಿ ಸತೋಪ್ರಧಾನ ಇದ್ರಿ, 84 ಜನ್ಮವನ್ನು ಅನುಭವ ಮಾಡಿ ತಮೋಪ್ರಧಾನ ಶೂದ್ರರಾದ್ರಿ. ಅಬ್ ಫಿರ್ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ, ಈಗ ಮತ್ತೆ ನೀವು ಶೂದ್ರರಿಂದ
ಬ್ರಾಹ್ಮಣರಾಗಿದ್ದೀರಿ. अब बाप आए हैं भक्ति का फल देने. बाप ने सतयुग में फल दिया था ना. ಈಗ ಬಾಬಾ ಬಂದಿದ್ದಾರೆ ಭಕ್ತಿಯ ಫಲ ಕೊಡೋದಕ್ಕೋಸ್ಕರ. ಬಾಬಾ ಸತ್ಯುಗದಲ್ಲಿ ಫಲ ಕೊಟ್ಟಿದ್ರು ತಾನೆ. बाप है ही सुखदाता. बाप पतित पावन आते हैं तो सारी दुनिया के मनुष्य मात्र तो क्या प्रकृति को भी सतो प्रधान बनाते हैं. ತಂದೆ ಸುಖದಾತ ಆಗಿದ್ದಾರೆ, ತಂದೆ ಪತಿತ ಪಾವನ ಬರ್ತಾರೆ ಅಂದಮೇಲೆ ಇಡೀ ಜಗತ್ತಿನ ಮನುಷ್ಯ ಮಾತ್ರರನ್ನೇನು ಪ್ರಕೃತಿಯನ್ನು ಕೂಡ ಶಿವಬಾಬಾ ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ಅಭಿ ತೋ ಪ್ರಕೃತಿ भी तमो प्रधान है. अनाज आदि मिलता ही नहीं. वह कहते हैं हम यह करते हैं. ಬಾಬಾ ಹೇಳ್ತಾರೆ ಇವತ್ತು ಪ್ರಕೃತಿನೂ ಕೂಡ ತಮೋ ಪ್ರಧಾನ ಆಗಿದೆ, ದವಸ ಧಾನ್ಯಗಳು ಸಿಗ್ತಾ ಇಲ್ಲ. ಆದರೆ ಇವತ್ತು ಗೌರ್ಮೆಂಟ್ ಏನು ಹೇಳ್ತದೆ, ನಾವು ಹಿಂಗೆ ಮಾಡ್ತೇವೆ ಹಂಗೆ ಮಾಡ್ತೇವೆ ಅಂತ. ಅಗಲೇ ಸಾಲ್ ಬಹುತ್ ಅನಾಜ್ ಹೋಗ, ಮುಂದಿನ ವರ್ಷ ಬಹಳಷ್ಟು ದವಸ ಧಾನ್ಯಗಳನ್ನು ಬೆಳೆದು ತೋರಿಸ್ತೇವೆ, ಪರಂತು ಕುಚ್ ಭಿ ಹೋತಾನೆ. ಆದರೆ ಬಾಬಾ ಹೇಳ್ತಾರೆ ಏನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲ್ ಕ್ಯಾಲಮಿಟೀಸ್ಗೂ ಕೊಯ್ ಕ್ಯಾ ಕರ್ ಸಕೆಂಗೆ. ಬಾಬಾ ಹೇಳ್ತಾರೆ ಏನಾದರೂ ಪ್ರಾಕೃತಿಕ ವಿಕೋಪಗಳು ಬಂದುಬಿಟ್ರೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಫ್ಯಮನ್ ಪಡೇಗಾ, ಅರ್ಥಕ್ವಿಕ್ ಹೋಗಿ, ಬಿಮಾರಿಯಾ ಹೋಂಗಿ, ರಕ್ತ ಕಿ ನದಿಯಾ ಬಹೇಂಗಿ. ಬಾಬಾ ಹೇಳ್ತಿದ್ದಾರೆ ಅಕಾಲ ಅಂದರೆ ಬರಗಾಲ ಬರ್ತದೆ, ಭೂಕಂಪ ಆಗ್ತದೆ, ರೋಗಗಳು ಹೆಚ್ಚಾಗ್ತವೆ, ರಕ್ತದ ನದಿ ಹರಿತದೆ. ವ ಯಹಿ ಮಹಾಭಾರತ್ ಲಡಾಯಿ ಹೈ. ಬಾಪ್ कहते हैं ತುಮ್ ಅಪ್ನಾ ವರ್ಷ ಪಾಲೋ. ಬಾಬಾ ಹೇಳ್ತಾರೆ ಈಗ ಅದೇ ಮಹಾಭಾರತ ಯುದ್ಧ. ಇಲ್ಲಿ ಶಿವಬಾಬಾ ಹೇಳ್ತಾರೆ ನೀವು ನಿಮ್ಮ ಆಸ್ತಿ ಪಡ್ಕೊಂಡು ಬಿಡಿ ಅಂತ. ಮೈ ತುಮ್ ಬಚ್ಚೋं को स्वर्ग का वर्षा देने आया हूँ. माया रावण शाप देती है, नर्क का वर्षा देती है. ಬಾಬಾ ಹೇಳ್ತಾರೆ ನಾನು ನೀವು ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದೀನಿ, ಮಾಯಾ ರಾವಣ ಶಾಪ ಕೊಟ್ಟು ನರಕದ ಆಸ್ತಿ ಕೊಡ್ತದೆ. ಯಬಿ ಕೇಲ್ ಬನಾ ಹುವಾ ಹೈ. ಬಾಪ್ कहते ಡ್ರಾಮಾ ಅನುಸಾರ ಮೈ ಬಿ ಶಿವಾಲಯ ಸ್ಥಾಪನ್ ಕರ್ತಾ ಹೂँ. ಬಾಬಾ ಹೇಳ್ತಾರೆ ಇದು ಆಟನೂ ಕೂಡ ಮಾಡಲ್ಪಟ್ಟಿದೆ. ತಂದೆ ಹೇಳ್ತಾರೆ ನಾಟಕದ ಅನುಸಾರ ಶಿವಾಲಯ ಸ್ಥಾಪನೆ ಮಾಡ್ತೀನಿ. ಯ ಭಾರತ್ ಶಿವಾಲಯ ತ ಅಭಿ ವೇಶ್ಯಾಲಯ. ಬಾಬಾ ಹೇಳ್ತಾರೆ ಒಂದು ಸಮಯದಲ್ಲಿ ಈ ಭಾರತ ಶಿವಾಲಯವಾಗಿತ್ತು, ಈಗ ವೇಶ್ಯಾಲಯ ಆಗಿದೆ. ವಿಷಯ ಸಾಗರ ಮೇ ಗೋತಾ ಖಾತೆ ಇರತ್ತೆ. ಇವತ್ತೆಲ್ಲರೂ ಈ ವಿಕಾರದ ಸಾಗರದಲ್ಲಿ ಮುಳುಗೇಳ್ತಾ ಇದ್ದಾರೆ. अभी तुम बच्चे जानते हो बाबा हमको शिवालय में ले जाते हैं तो यह ಖುಷಿ रहनी चाहिए ना. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಬಾಬಾ ನಮ್ಮನ್ನು ಶಿವಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ಈ ಖುಷಿ ಇರಬೇಕಲ್ವಾ. हमको बेहद का भगवान पढ़ा रहे हैं. बाप कहते मैं तुमको विश्व का मालिक बनाता हूँ. ನಮಗೆ ಖುಷಿ ಇದೆ, ಬೇಹದ್ದಿನ ಭಗವಂತ ನಮಗೆ ಓದಿಸ್ತಿದ್ದಾರೆ. ಬಾಬನೂ ಕೂಡ ಹೇಳ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ. ಭಾರತವಾಸಿ ಅಪ್ನೆ ಧರ್ಮ ಕೋಯಿ ನೈ ಜಾನ್ತೆ ಹೈ. ಆದರೆ ಭಾರತವಾಸಿಗಳು ತಮ್ಮ ಧರ್ಮವನ್ನೇ ತಿಳ್ಕೊಂಡಿಲ್ಲ. ಹಮಾರಿ ಬಿರಾದಾರಿ ತೋ ಬಡೇತೆ ಬಡಿ ಹೈ ಜಿಸ್ಸೆ ಅವ್ರ ಬಿರಾದಾರಿಯ ನಿಕಲ್ತಿ ಹೈ. ಬಾಬಾ ಹೇಳ್ತಾರೆ ನಮ್ಮದೊಂದು ದೊಡ್ಡ ಮನೆತನ, ಆ ಮನೆತನದಿಂದ ಉಳಿದೆಲ್ಲ ಮನೆತನಗಳು ಹುಟ್ಕೊಳ್ತವೆ. ಆದಿ ಸನಾತನ್ ಕೌನ್ಸಾ ಧರ್ಮ ಕೌನ್ಸಿ ಬಿರಾದಾರಿ ಥಿ ये समझते नहीं है. ಬಾಬಾ ಹೇಳ್ತಾರೆ ಆದಿ ಸನಾತನ ಯಾವ ಧರ್ಮ ಯಾವ ಮನೆತನ ಇತ್ತು ಇದನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ ಅಂತಾರೆ ಬಾಬಾ. आदि सनातन देवी देवता धर्म वालों की बिरादारी, फिर सेकेंड नंबर में चंद्रवंशी बिरादारी, फिर इस्लामी वंश की बिरादारी. ಬಾಬಾ ಹೇಳ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಮನೆತನ, ನಂತರ ಸೆಕೆಂಡ್ನಲ್ಲಿ ಚಂದ್ರವಂಶಿಯ ಮನೆತನ. ಬಾಬಾ ಹೇಳ್ತಾರೆ ನಂತರ ಇಸ್ಲಾಂ ವಂಶಿಗಳ ಮನೆತನ. ಸಾರೇ ಝಾಡ್ಕಾ ರಾಜ್ ಅವ್ರ ಕೊಯ್ ಸಮಜ್ ನಾ ಸಕೆ. ಇಡೀ ವೃಕ್ಷದ ಜ್ಞಾನವನ್ನು ಇನ್ಯಾರೂ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. अभी तो देखो कितनी बिरादारियाँ हैं, टाल टालियाँ कितनी हैं. ಈಗಂತೂ ನೋಡಿ ಮಕ್ಕಳೇ ಅಂತಾರೆ ಬಾಬಾ ಎಷ್ಟೆಲ್ಲ ಮನೆತನಗಳಿವೆ, ರೆಂಬೆ ಕೊಂಬೆಗಳೆಲ್ಲ ಎಷ್ಟಿವೆ. यह वैरायटी धर्मों का झाड़ या बातें बापी आकर बुद्धि में डालते हैं. ಬಾಬಾ ಹೇಳ್ತಾರೆ ಇದು ವೆರೈಟಿ ಧರ್ಮಗಳ ಒಂದು ವೃಕ್ಷವಾಗಿದೆ. ಇದನ್ನು ತಂದೆನೇ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಅಂದರೆ ನಾವು ಮಕ್ಕಳ ಬುದ್ಧಿಯಲ್ಲಿ ಹಾಕ್ತಾರೆ. ये पढ़ाई है ये तो रोज़ पढ़नी चाहिए. ಭಗವಾನ್ ವಾಚ್ ಮೈ ತುಮಕೋ ರಾಜಾओं का ರಾಜಾ ಬನಾತಾ ಹೂँ. ಬಾಬಾ ಹೇಳ್ತಾರೆ ಇದು ಶಿಕ್ಷಣವಾಗಿದೆ, ಇದನ್ನು ದಿನಾ ಓದಬೇಕು. ಭಗವಾನ್ ವಾಚ್ ಆಗಿದೆ, ನಾನು ನೀವು ಮಕ್ಕಳನ್ನು ರಾಜರುಗಳಿಗೂ ರಾಜರನ್ನಾಗಿ ಮಾಡ್ತೇನೆ. ಪತಿತ ರಾಜಾಯೇ ತೋ ವಿನಾಶಿ ದಾನ್ ಕರ್ನೆ ಸೆ ಬನ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ ಪತಿತ ರಾಜರಂತೂ ವಿನಾಶಿ ಧನ ದಾನ ಮಾಡೋದ್ರಿಂದ ಆಗ್ಬೋದು. ಮೈ ತುಮಕೋ ಐಸೆ ಪಾವನ್ ಬನಾತಾ ಹೂँ जो तुम 21 ಜನ್ಮೋं के लिए ವಿಶ್ವ का ಮಾಲಿಕ್ बनते हो. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ ನಾನು ನಿಮ್ಮನ್ನು ಈ ರೀತಿ ಪಾವನ ಮಾಡ್ತೇನೆ, ನೀವು 21 ಜನ್ಮಗಳಿಗೋಸ್ಕರ ವಿಶ್ವದ ಮಾಲೀಕರಾಗ್ತೀರ. वहाँ कभी अकाल मृत्यु होती नहीं, अपने टाइम पर शरीर छोड़ते हैं.
ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಅಕಾಲ ಮೃತ್ಯು ಆಗೋದಿಲ್ಲ, ತಮ್ಮ ಸಮಯಕ್ಕನುಗುಣವಾಗಿ ಶರೀರ ಬಿಡ್ತಾರೆ. तुम बच्चों को ड्रामा का राज भी बाप ने समझाए हैं. वह बाइस्कोप ड्रामा आदि निकले हैं. ನಾವು ಮಕ್ಕಳಿಗೆ ನಾಟಕದ ರಹಸ್ಯವನ್ನು ತಂದೆನೇ ತಿಳಿಸ್ಕೊಟ್ರು. या बाइस्कोप ड्रामा आदि निकले हैं तो इस पर समझाने में भी सहज होता है. ಬಾಬಾ ಹೇಳ್ತಾರೆ ಇವತ್ತು ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಇವೆಲ್ಲ ಏನು ಹುಟ್ಕೊಂಡಿದ್ದಾವೆ, ಇದ್ರ ಬಗ್ಗೆ ತಿಳಿಸ್ಕೊಡುವಾಗ ಸಹಜ ಆಗ್ತದೆ. ಆಜ್ಕಲ್ ತೋ ಬಹುತ್ ಡ್ರಾಮಾ ಆದಿ ಬನಾತೆ ಹೈ. ಇವತ್ತೆಲ್ಲ ಭಾಳಷ್ಟು ನಾಟಕಗಳನ್ನು ತಯಾರು ಮಾಡ್ತಾರೆ. मनुष्यों को बहुत शौक हो गया है. वह सब है हद के, यह है बेहद का ड्रामा. ಬಾಬಾ ಹೇಳ್ತಾರೆ ಲೌಕಿಕ ನಾಟಕವನ್ನು ನೋಡುವಂಥ ಆಸಕ್ತಿ ಮನುಷ್ಯರಲ್ಲಿ ಹೆಚ್ಚಾಗಿದೆ. ಅದು ಹದ್ದಿನ ನಾಟಕ, ಆದರೆ ಇದು ಬೇಹದ್ದಿನ ನಾಟಕ. ಈ ಸಮಯ ಮಾಯಾ ಕಾ ಪಾಂಪ್ ಬಹುತ್ ಹೈ. ಮನುಷ್ಯ ಸಮಸ್ತೆ ಅಭಿ ತೋ ಸ್ವರ್ಗ ಬನ್ ಗಯಾ ಹೈ. ಬಾಬಾ ಹೇಳ್ತಾರೆ ಇವತ್ತು ಮಾಯಾ ಆಡಂಬರ ಎಷ್ಟಿದೆ, ಮನುಷ್ಯರೇನು ತಿಳ್ಕೊಂಡಿದ್ದಾರೆ ಅಂದರೆ ಈಗ ಇದು ಸ್ವರ್ಗ ಆಗಿಬಿಟ್ಟಿದೆ ಅಂತ. ಹಾಗೆ ತೋಡೆ ಇತ್ನಿ ಬಡಿ ಬಿಲ್ಡಿಂಗ್ಸ್ ಆದಿತ್ತಿ तो कितना ಅಪೋಸಿಷನ್ है. ಬಾಬಾ ಹೇಳ್ತಾರೆ ಮೊದಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇತ್ತೇನು, ಇವತ್ತು ನೋಡಿ ಎಷ್ಟೆಲ್ಲ ವಿರೋಧ ಇದೆ. ಭಗವಾನ್ ಸ್ವರ್ಗ ರಚತೆ ಹೇ ತೋ ಮಾಯಾ ಬಿ ಅಪನಾ ಸ್ವರ್ಗ ದಿಕ್ಕಾತಿ ಹೇ. ಅಂದರೆ ಏನು ವಿರೋಧ ಅಂದರೆ ಬಾಬಾ ಹೇಳ್ತಾರೆ ಭಗವಂತ ಸ್ವರ್ಗ ರಚನೆ ಮಾಡಿದರೆ ಮಾಯನೂ ಕೂಡ ತನ್ನ ಒಂದು ಸ್ವರ್ಗವನ್ನು ತೋರಿಸ್ತದೆ. ಯಹ ಹೇ ಸಬ್ ಮಾಯಾ ಕಾ ಪಾಮ್, ಇಸ್ಕಾ ಫಾಲ್ ಹೋನಾ ಹೇ. ಕಿತನಿ ಜಬರ್ದಸ್ತ್ ಮಾಯಾ ಹೇ. ಬಾಬಾ ಹೇಳ್ತಾರೆ ಇವತ್ತು ಮಾಯಾ ಆಡಂಬರ ಇದೆ, ಇದೆಲ್ಲ ಕೆಳಗೆ ಬೀಳಲೇಬೇಕು, ಎಷ್ಟು ಜಬರ್ದಸ್ತಿದೆ ಮಾಯೆ ಅಂತಾರೆ ಬಾಬಾ. ತುಮಕೋ ಉನ್ಸೆ ಮೂವ್ ಮೋಡ್ನಾ ಹೇ ಬಾಪ್ ಐ ಗರೀಬ್ ನಿವಾಜ್. ಬಾಬಾ ಹೇಳ್ತಾರೆ ನೀವೀಗ ಅದರಿಂದ ಮುಖ ತಿರುಗಿಸ್ಬೇಕು, ಯಾಕಂದರೆ ಶಿವಬಾಬಾ ಬಡವರ ಬಂಧು ಆಗಿದ್ದಾರೆ. ಸಾಹುಕಾರೋಂಕಿಲಿ ಸ್ವರ್ಗ ಹೇ, ಗರೀಬ್ ಬಿಚಾರೆ ನರಕ ಮೇ ಹೇ. ಬಾಬಾ ಹೇಳ್ತಾರೆ ಸಾಹುಕಾರಂತೂ ಸ್ವರ್ಗದಲ್ಲಿದ್ದಾರೆ, ಪಾಪ ಈ ಬಡಪಾಯಿಗಳು ನರಕದಲ್ಲಿದ್ದಾರೆ. ತೋ ಅಬ್ ನರಕವಾಸಿಯೋं को स्वर्गवासी बनाना है. गरीब ही वर्षा लेंगे, साहूकार तो समझते हम ಸ್ವರ್ಗ में बैठे हैं. ಬಾಬಾ ಹೇಳ್ತಾರೆ ನರಕವಾಸಿಗಳನ್ನು ಸ್ವರ್ಗವಾಸಿ ಮಾಡಬೇಕಾಗಿದೆ. ಬಡವರೇ ಆಸ್ತಿ ಪಡ್ಕೊಳ್ತಾರೆ, ಸಾಹುಕಾರ ಅಂದ್ಕೊಳ್ತಾರೆ ನಾವಂತೂ ಸ್ವರ್ಗದಲ್ಲೇ ಕುತ್ಕೊಂಡಿದ್ದೀವಿ ಅಂತ. ಸ್ವರ್ಗ ನರಕ ಯಾಯಿ ಹೇ ಇನ್ ಸಬ್ ಬಾತೋं को अब तुम समझते हो. ಬಾಬಾ ಹೇಳ್ತಾರೆ ಸ್ವರ್ಗ ನರಕ ಇಲ್ಲಿಯೇ ಇದೆ, ಈ ಎಲ್ಲ ಮಾತುಗಳನ್ನು ನೀವೀಗ ತಿಳ್ಕೊಂಡಿದ್ದೀರಾ. ಭಾರತ್ ಕಿತನಾ ಭಿಖಾರಿ ಬನ್ ಗಯಾ ಹೇ, ಭಾರತ್ ಹಿ ಕಿತನಾ ಸಾಹುಕಾರ್ತ. ಬಾಬಾ ಹೇಳ್ತಾರೆ ಭಾರತ ಎಷ್ಟು ಭಿಖಾರಿಯಾಗಿದೆ, ಭಾರತ ಎಷ್ಟೊಂದು ಸ್ವರ್ಗವಾಗಿತ್ತು. ಏಕಿ ಆದಿ ಸನಾತನ ಧರ್ಮತ ಅಭಿ ಭಿ ಕಿತನಿ ಪುರಾಣಿ ಚೀಜೆ ನಿಕಾಲ್ತೆ ರಹತೆ ಹೇ. ಬಾಬಾ ಹೇಳ್ತಾರೆ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಈಗ ಎಷ್ಟೆಲ್ಲ ಹಳೆಯ ವಸ್ತುಗಳನ್ನು ಹುಡುಕ್ತಾ ಇರ್ತಾರೆ. ಖಾತೆ ಇತನೇ ವರ್ಷೋं की ಪುರಾಣಿ ಚೀಸ್ ಹೈ. ಅವ್ರೇನು ಹೇಳ್ತಾರೆ ಅಂದರೆ ಎಷ್ಟೋ ವರ್ಷಗಳ ಹಳೆಯ ವಸ್ತುಗಳಿವೆಲ್ಲ ಅಂತ. ಹಡ್ಡಿಯಾँ ನಿಕಾಲ್ತೆ ಹೇ, ಖಾತೆ ಇತನೇ ಲಾಖೋ ವರ್ಷ ಕಿ ಹೈ. ಎಲುಬುಗಳನ್ನು ಹುಡುಕ್ತಾರೆ, ಎಷ್ಟೋ ಲಕ್ಷಾಂತರ ವರ್ಷದ್ದು ಅಂತ ಹೆಸರು ಕೊಡ್ತಾರೆ. अब लाखों वर्ष की हड्डियाँ फिर कहाँ से निकल सकती. ಬಾಬಾ ಹೇಳ್ತಾರೆ ಲಕ್ಷಾಂತರ ವರ್ಷದ ಎಲುಬುಗಳು ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ. ಉನ್ಕಾ ಫಿರ್ ದಾಮ್ ಬಿ ಕಿತನಾ ರಕ್ತೆ ಹೇ, ಮತ್ತು ಅದಕ್ಕೆ ರೇಟು ಕೂಡ ಎಷ್ಟೆಲ್ಲ ಇಟ್ಟಿರ್ತಾರೆ. ಬಾಪ್ ಸಮझाते मैं आकर सबकी सद्गति करता हूँ, इनमें प्रवेश कर आता हूँ. ಬಾಬಾ ತಿಳಿಸ್ಕೊಡ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡ್ತೀನಿ, ಇವರಲ್ಲಿ ಪ್ರವೇಶ ಮಾಡ್ತೀನಿ. या ब्रह्मा साकारी है, यही फिर सूक्ष्मतनवासी फरिश्ता बनते. ಈ ಬ್ರಹ್ಮ ಸಾಕಾರಿ, ಇವರೇ ಮುಂದೆ ಸೂಕ್ಷ್ಮತನವಾಸಿ ಫರಿಸ್ತಾ ಆಗ್ತಾರೆ. अव्यक्त अव्यक्त बाप कहते मैं बहुत जन्मों के अंत के भी अंत में आता हूँ, जो नंबर 1 पावन व फिर नंबर 1 पतित. ಬಾಬಾ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿಯೂ ಕೂಡ ಅಂತ್ಯದಲ್ಲಿ ಬರ್ತೇನೆ. ಯಾರು ನಂಬರ್ 1 ಪಾವನ ಅವರೇ ನಂಬರ್ 1 ಪತಿತಾಗಿದ್ದಾರೆ. मैं इनमें आता हूँ क्योंकि इनको ही फिर नंबर 1 पावन बनना है. ಬಾಬಾ ಹೇಳ್ತಾರೆ ನಾನು ಇವರಲ್ಲಿನೇ ಬರಬೇಕಾಗ್ತದೆ, ಇವರೇ ನಂಬರ್ 1 ಪಾವನ ಆಗಬೇಕು, ಅಂದರೆ ಇವರನ್ನೇ ನಾನು ನಂಬರ್ 1 ಪಾವನ ಮಾಡ್ತೀನಿ. वह अपने को कहाँ कहते कि मैं भगवान हूँ फलाना हूँ. बाप भी समझते हैं मैं इस तन में प्रवेश कर इन द्वारा सबको सतो प्रदान बनाता हूँ. ಬಾಬಾ ಹೇಳ್ತಾರೆ ಬ್ರಹ್ಮ ಯಾವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನೇ ಭಗವಂತ, ನಾನೇ ಇಂಥವನು ಅಂತ. ತಂದೆಯೂ ಕೂಡ ತಿಳ್ಕೊಳ್ತಾರೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡಿ ಇವ್ರ ಮೂಲಕ ಎಲ್ಲರನ್ನ ಸತೋಪ್ರದಾನ ಮಾಡ್ತೀನಿ. अब बाप बच्चों को समझाते हैं तुम आश्चर्य आए थे फिर 84 जन्म ले पाठ बजाया अब वापस जाना है. ಈಗ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನೀವು ಆಶ್ಚರ್ಯರಾಗಿ ಬಂದಿದ್ರಿ, ಈಗ 84 ಜನ್ಮವನ್ನು ಪಡ್ಕೊಂಡು ಪಾತ್ರ ಅಭಿನಯಿಸಿದ್ರಿ, ಈಗ ವಾಪಸ್ ಮನೆಗೆ ಹೋಗಬೇಕು. ಅಪ್ನೆ ಕೋ ಆತ್ಮ ಸಮझो ದೇಹಾಭಿಮಾನ छोड़.
ಬಾಬಾ ಹೇಳ್ತಾರೆ ಈಗ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ, ದೇಹಾಭಿಮಾನ ಬಿಟ್ಬಿಡಿ ಅಂತ. ಸಿರ್ಫ್ ಯಾದ್ ಕಿ ಯಾತ್ರಾ ಪರ್ रहना है और कोई तकलीफ नहीं है. ಬಾಬಾ ಹೇಳ್ತಾರೆ ಕೇವಲ ನೆನಪಿನ ಯಾತ್ರೆಯಲ್ಲಿ ಇರಬೇಕೇ ಹೊರತು ಇನ್ಯಾವ ಕಷ್ಟನೂ ಇಲ್ಲ. जो पवित्र बनेंगे, ನಾಲೆಜ್ सुनेंगे, वही विश्व के मालिक बनेंगे. ಬಾಬಾ ಹೇಳ್ತಾರೆ ಯಾರಿಲ್ಲಿ ಪವಿತ್ರರಾಗಿ ಜ್ಞಾನ ಕೇಳ್ತಾರೋ ಅವರೇ ವಿಶ್ವಕ್ಕೆ ಮಾಲೀಕರಾಗ್ತಾರೆ. ಕಿತ್ನಾ ಬಡಾ ಸ್ಕೂಲ್ है, पढ़ाने वाला बाप कितना निरहंकारी बन पति दुनिया पति तन में आते हैं. ಬಾಬಾ ಹೇಳ್ತಾರೆ ಎಂಥ ದೊಡ್ಡ ಸ್ಕೂಲ್ ಇದು, ಸ್ವಯಂ ಪರಮಾತ್ಮ ಎಷ್ಟೊಂದು ನಿರಹಂಕಾರಿಯಾಗಿ ಪತಿತ ಜಗತ್ತು ಪತಿತ ತನ್ವಿನಲ್ಲಿ ಬರ್ತಾರೆ. ಭಕ್ತಿ ಮಾರ್ಗ ಮೇ ತುಮ್ ಉನ್ಕೆ ಲಿಯೆ ಕಿತ್ನಾ ಅಚ್ಚಾ ಸೋನೆ ಕಾ ಮಂದಿರ್ ಬನಾತೆ ಹೋ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಸುಂದರವಾದ ಚಿನ್ನದ ಮಂದಿರ ಕಟ್ಟಿಸ್ತೀರಾ ಪರಮಾತ್ಮನಿಗೋಸ್ಕರ. ಈ ಸಮಯ ತುಮಕೋ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂँ ತೋ ಪತಿ ಶರೀರ ಮೇ ಆಕರ್ ಬೈಡ್ತಾ ಹೂँ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನಾನು ನಿಮ್ಮನ್ನು ಸ್ವರ್ಗದ ಮಾಲೀಕನನ್ನಾಗಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನು ಈ ಪತಿತ ಶರೀರದಲ್ಲಿ ಬಂದು ಕೂತ್ಕೊಳ್ತೀನಿ. फिर भक्ति मार्ग में तुम हमको सोमनाथ मंदिर में बिठाते हो, सोने हीरे का मंदिर बनाते हो, क्योंकि तुम जानते हो हमको ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ. ಬಾಬಾ ಹೇಳ್ತಾರೆ ನೋಡ್ರಿ, ನಂತರ ಭಕ್ತಿ ಮಾರ್ಗದಲ್ಲಿ ನೀವು ನನ್ನ ಸೋಮನಾಥ ಮಂದಿರದಲ್ಲಿ ಕೂಡಿಸ್ತೀರಾ, ವಜ್ರ ವೈಡೂರ್ಯಗಳ ಮಂದಿರ ಮಾಡ್ತೀರಾ. ಯಾಕೆಂದರೆ ನೀವು ತಿಳ್ಕೊಂಡಿದ್ದೀರಿ ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರು ಅಂತ. ಇಸ್ಲಿಯೇ ಖಾತ್ರಿ ಕರ್ತೆ ಹೋ, ಅದಕ್ಕೋಸ್ಕರ ನನ್ನ ಕಾಳಜಿ ಮಾಡ್ತೀರಾ. ಎಸಬ್ರಾ ಸಮಜಾಯ ಹೇ ಭಕ್ತಿ ಪಹಲೆ ಅವ್ಯಭಿಚಾರಿ ಫಿರ್ ವ್ಯಭಿಚಾರಿ ಹೋತಿ ಹೇ. ಈ ಎಲ್ಲ ಅಂದರೆ ರಹಸ್ಯ ತಿಳಿಸ್ಕೊಟ್ರು ಬಾಬಾ. ಭಕ್ತಿ ಫಸ್ಟು ಅವ್ಯಭಿಚಾರಿ ಇತ್ತು, ನಂತರ ವ್ಯಭಿಚಾರಿ ಆಗ್ತದೆ. ಆಜ್ಕಲ್ ದೇಖೋ ಮನುಷ್ಯೋं की भी पूजा करते रहते, गंगा के कंठ पर देखो ಶಿವೋಂ ಕಹ ಬೈಟ್ ಜಾತೆ ಹೇ. ಬಾಬಾ ಹೇಳ್ತಾರೆ ಇವತ್ತು ನೋಡಿ ಮನುಷ್ಯರದು ಪೂಜೆ ಮಾಡ್ತಾ ಇರ್ತಾರೆ, ಗಂಗೆಯ ದಡದಲ್ಲಿ ಹೋಗಿ ನೋಡಿ ಅಲ್ಲಿ ಶಿವೋಂ ಅಂಥೇಳಿ ಕೂತ್ಕೊಂಡಿರ್ತಾರೆ. ಮಾತಾಯೇ ಜಾಕರ್ ದೂದ್ ಚಡಾತಿ ಹೇ ಪೂಜಾ ಕರ್ತಿ ಹೇ. ಮಾತೆಯರು ಹೋಗಿ ಅವ್ರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇಸ್ ದಾದಾನೆ ಖುದ್ ಭಿ ಕಿಯಾ ಹೇ, ಪೂಜಾರಿ ನಂಬರ್ 1 ಬನಾ ಹೇ ನ, ಒಂಡ್ರ ಹೇ ನ. ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬನು ಕೂಡ ಸ್ವಯಂ ಮಾಡಿದರು ತಾನೆ, ನಂಬರ್ 1 ಪೂಜಾರಿ ಆಗಿದ್ದರು. ಆಶ್ಚರ್ಯ ಅಲ್ವಾ. ಬಾಪ್ ಕಾತೆ ಯಾ ವಂಡರ್ಫುಲ್ ದುನಿಯಾ ಹೇ, कैसे स्वर्ग बनता है कैसे नरक बनता है सब राज बच्चों को समझाते रहते हैं. ಬಾಬಾ ಹೇಳ್ತಾರೆ ಇದು ಅದ್ಭುತವಾದ ಜಗತ್ತಾಗಿದೆ, ಹೇಗೆ ಸ್ವರ್ಗ ಆಗ್ತದೆ ಹೇಗೆ ನರಕ ಆಗ್ತದೆ ಎಲ್ಲ ರಹಸ್ಯ ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ. ಯ ಜ್ಞಾನ ತೋ ಶಾಸ್ತ್ರೋ ಮೇ ನಹೀ ಹೈ, ವಹ ಹೈ ಫಿಲಾಸಫಿ ಕೆ ಶಾಸ್ತ್ರ. ಬಾಬಾ ಹೇಳ್ತಾರೆ ಈ ಜ್ಞಾನ ಶಾಸ್ತ್ರದಲ್ಲಿ ಇಲ್ಲ, ಯಾಕೆಂದರೆ ಅದು ತತ್ವಜ್ಞಾನದ ಶಾಸ್ತ್ರ. यह है स्पिरिचुअल नॉलेज, रूहानी फादर के वा तुम ब्राह्मणों के सिवाय कोई दे न सके. ಬಾಬಾ ಹೇಳ್ತಾರೆ ಇದು ಸ್ಪಿರಿಚುವಲ್ ನಾಲೆಜ್, ಇದು ಆತ್ಮಿಕ ತಂದೆ ಅಥವಾ ನೀವು ಬ್ರಾಹ್ಮಣರ ಹೊರತು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ತುಮ್ ಬ್ರಾಹ್ಮಣೋಂಕೆ ಸಿವಾಯ ರೂಹಾನಿ ನಾಲೆಜ್ ಕಿಸ್ಕೊ ಮಿಲ್ ನ ಸಕೆ. ಮತ್ತು ನಾವು ಮಕ್ಕಳ ಹೊರತು ಅಂದರೆ ನಾವು ಬ್ರಾಹ್ಮಣರ ಹೊರತು ಈ ಆಧ್ಯಾತ್ಮಿಕ ಜ್ಞಾನ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜಬ್ ತಕ್ ಬ್ರಾಹ್ಮಣ ನ ಬನೆ ತೋ ದೇವತಾ ಬನ್ ನ ಸಕೆ. ಎಲ್ಲಿವರೆಗೆ ಬ್ರಾಹ್ಮಣರಾಗೋದಿಲ್ವೋ ದೇವತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. तुम बच्चों को बहुत खुशी रहनी चाहिए, भगवान हमको पढ़ाते हैं श्री कृष्ण नहीं. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು ಅಂದರೆ ಭಗವಂತ ನಮಗೆ ಓದಿಸ್ತಿದ್ದಾರೆ ಹೊರತು ಶ್ರೀಕೃಷ್ಣ ಅಲ್ಲ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग, शुक्रिया बाबा शुक्रिया. धारणेಗೋಸ್ಕರ मुख्य सार, माया का बहुत बड़ा पंप है, इसे अपना मुँह मोड़ लेना है. ಬಾಬಾ ಹೇಳ್ತಾರೆ ಇವತ್ತು ಮಾಯೆದು ಬಹಳಷ್ಟು ಆಕರ್ಷಣೆ ಇದೆ, ಇದರಿಂದ ನಿಮ್ಮ ಮುಖ ತಿರುಗಿಸ್ಕೊಳ್ಬೇಕು. ಸದಾ ಇಸಿ ಖುಷಿ ಮೇ ರೋಮಾಂಚ್ ಕಡೆ ಹೋಗಿ ಹಮ್ ತೋ ಅಭಿ ಪುರುಷೋತ್ತಮ್ ಬನ್ ರಹೆ ಹೇ, ಭಗವಾನ್ ಹಮೇ ಪಡಾತೆ ಹೇ. ಬಾಬಾ ಹೇಳ್ತಾರೆ ಈ ಖುಷಿಯಲ್ಲಿ ನಿಮಗೆ ರೋಮಾಂಚನ ಆಗಬೇಕು. ಏನೆಂದರೆ ನಾವೀಗ ಪುರುಷೋತ್ತಮರಾಗ್ತಿದ್ದೇವೆ, ಸ್ವಯಂ ಭಗವಂತ ನಮಗೆ ಓದಿಸ್ತಿದ್ದಾರೆ. सेकंड, विश्व का राज्य भाग्य लेने के लिए सिर्फ पवित्र बनना है. जैसे बाप निरहंकारी बन पति दुनिया पति तन में आते हैं, ऐसे बाप समान निरहंकारी बन सेवा करनी है. ಬಾಬಾ ಹೇಳ್ತಾರೆ ವಿಶ್ವದ ರಾಜ್ಯ ಭಾಗ್ಯ ಪಡ್ಕೊಳ್ಳೋದಕ್ಕೋಸ್ಕರ ಕೇವಲ ಪವಿತ್ರರಾಗಬೇಕು. ಹೇಗೆ ತಂದೆ ನಿರಹಂಕಾರಿಯಾಗಿ ಪತಿತ ಜಗತ್ತು ಪತಿತ ತನುವಿನಲ್ಲಿ ಬರ್ತಾರೆ, ಅದೇ ರೀತಿ ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು. ವರದಾನ್, एक के साथ सर्व रिश्ता निभाने वाले, सर्व किनारों से मुक्त ಸಂಪೂರ್ಣ ಫರಿಸ್ತಾ ಭವ. ವರದಾನ, ಒಬ್ಬ ತಂದೆಯ ಜೊತೆಗೆ
ಸರ್ವ ಸಂಬಂಧವನ್ನು ನಿಭಾಯಿಸುವಂತಹ सर्व दड़दिंद मुक्त संपूर्ण फरिश्ता आगिरे। जैसे कोई चीज़ बनाते हैं, जब वह बनकर तैयार हो जाती है तो किनारा छोड़ देती है। ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಒಂದು ವಸ್ತುವನ್ನು ತಯಾರು ಮಾಡ್ತಿರ್ತಾರೆ, ಈಗ ಸಿಹಿಯನ್ನು ತಯಾರು ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಅದು ತಯಾರಾಗುವಾಗ ದಡ ಬಿಡ್ತದೆ, ಅದು ದಡ ಬಿಡ್ತು ಅಂದರೆ ಅರ್ಥ ಇದು ತಯಾರಾಗಿದೆ ಅಂತ। ಐಸೆ ಜಿತ್ನಾ ಸಂಪನ್ನ ಸ್ಟೇಜ್ ಕೆ ಸಮೀಪ ಆತೆ ಜಾಯಂಗೆ ಉತ್ನಾ ಸರ್ವ ಸೆ ಕಿನಾರಾ ಹೋತಾ ಜಾಯೇಗ। ಹಾಗೆಯೇ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅದೇ ರೀತಿ ಎಷ್ಟು ನಾವು ಸಂಪನ್ನ ಸ್ಥಿತಿಯನ್ನು ಸಮೀಪ ತಂದ್ಕೊಳ್ತಾ ಹೋಗ್ತೀವೋ ಅಷ್ಟು ಸರ್ವ ಸಂಬಂಧಗಳಿಂದ ಅಂದರೆ ಆ ಬುದ್ಧಿಯಿಂದ ದೂರ ಆಗ್ತಾ ಹೋಗ್ತೇವೆ। जब सब बंधनों से वृत्ति द्वारा किनारा हो जाए अर्थात किसी में भी लगाव न हो तब संपूर्ण फरिश्ता बनेंगे। ಬಾಬಾ ಹೇಳ್ತಾರೆ ಯಾವಾಗ ಎಲ್ಲ ಬಂಧನಗಳಿಂದ ನಮ್ಮ ವೃತ್ತಿಯ ಮೂಲಕ ದೂರ ಆಗ್ತೀವಿ ಅಂದರೆ ಬುದ್ಧಿಯ ಮೂಲಕ ದೂರ ಆಗ್ತೀವೋ ಅಂದರೆ ಯಾರ ಜೊತೆಗೂ ಆಕರ್ಷಣೆ ಇಲ್ಲ ಅಂದಾಗ ಸಂಪೂರ್ಣ ಫರಿಸ್ತಾ ಆಗಿಬಿಡ್ತೇವೆ। ಏಕೆ ಸಾಥ್ ಸರ್ವ ರಿಶ್ತೆ ನಿಭಾನ ಯಹಿ ಠಿಕಾನ ಹೇ। ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸೋದೇ ನೆಲೆಯಾಗಿದೆ। ಇಸ್ಸೆ ಹಿ ಅಂತಿಮ ಫರಿಸ್ತೆ ಜೀವನ ಕಿ ಮಂಜಿಲ್ ಸಮೀಪ ಅನುಭವ ಹೋಗಿ, ಇದರಿಂದಲೇ ಅಂತಿಮ ಫರಿಸ್ತಾ ಜೀವನದ ಒಂದು ಗುರಿ ಬಾಬಾ ಹೇಳ್ತಾರೆ ಸಮೀಪ ಅನುಭವ ಆಗ್ತಾ ಹೋಗ್ತದೆ। ಬುದ್ಧಿ ಕಾ ಭಟಕ್ನ ಬಂದ್ ಹೋ ಜಾಯೇಗ, ಆವಾಗ ಬುದ್ಧಿ ಅಲೆದಾಡುವಿಕೆ ಬಂದಾಗ್ತಾ ಹೋಗ್ತದೆ। ಸ್ಲೋಗನ್ ಸ್ನೇಹ ಐಸಾ ಚುಂಬಕ್ ಹೇ जो ग्लानि करने वाले को भी समीप ले आता है। ಬಾಬಾ ಹೇಳ್ತಾರೆ ಸ್ನೇಹ ಇಂತಹ ಚುಂಬಕವಾಗಿದೆ, ಗ್ಲಾನಿ ಮಾಡುವಂಥವರನ್ನು ಕೂಡ ಸಮೀಪಕ್ಕೆ ಕರ್ಕೊಂಡು ಬರ್ತದೆ। ಇನ್ನು ಸೇವೆ मनसा सेवा के लिए मन बुद्धि व्यर्थ सोचने से मुक्त होना चाहिए। मनसा ಸೇವೆಗೋಸ್ಕರ ಮನಸ್ಸು ಮತ್ತು ಬುದ್ಧಿ ವ್ಯರ್ಥ ವಿಚಾರ ಮಾಡೋದರಿಂದ ಮುಕ್ತ ಆಗಬೇಕು। ಮನ್ಮನಾಭವಕ್ಕೆ ಮಂತ್ರಕ ಸಹಜ ಸ್ವರೂಪ ಹೋನಾ ಚಾಹಿए। ಬಾಬಾ ಹೇಳ್ತಾರೆ ಮನ್ಮನಾಭವ ಮಂತ್ರದ ಸಹಜ ಸ್ವರೂಪ ಆಗಬೇಕು। जिन श्रेष्ठ आत्माओं की श्रेष्ठ मनसा अर्थात संकल्प शक्तिशाली हैं, शुभ भावना शुभ कामना वाले हैं, वह मनसा द्वारा शक्तियों का दान दे सकते हैं। ಬಾಬಾ ಹೇಳ್ತಾರೆ ಯಾವ ಶ್ರೇಷ್ಠ ಆತ್ಮಗಳು ಶ್ರೇಷ್ಠ ಮನಸ್ಸು ಅಂದರೆ ಸಂಕಲ್ಪ ಶಕ್ತಿಶಾಲಿಯಾಗಿರ್ತದೆ, ಶುಭ ಭಾವನೆ ಶ್ರೇಷ್ಠ ಕಾಮನೆ ಉಳ್ಳಂಥವರಿರ್ತಾರೆ, ಅವರ ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಬಾಬಾ। ಓಂ ಶಾಂತಿ।